ಹೊಸ ದಿನ ಅಂದಮೇಲೆ ಹೊಸ ಜಾಗ ನೋಡಲೇಬೇಕಲ್ವಾ. ಇವತ್ತು ನಾವು 3 ಬೀಚು ಮತ್ತು ಒಂದು ವ್ಯೂ ಪಾಯಿಂಟ್ ನೋಡ್ತೀವಿ. ನಾವು ಬಂದಿರೋ ಬೀಚು ಮಂಗಳೂರು ಬೀಚ್ ಅಂದ್ಬಿಟ್ಟು ಇಟ್ಸ್ ಅ ಪ್ರೈವೇಟ್ ಬೀಚ್ ಬೇಸಿಕಲಿ. ಇದ್ರ ಹಿಂದ್ಗಡೆ ಒಂದು ರೆಸಾರ್ಟ್ ಇದೆ, ಬಟ್ ಇಟ್ಸ್ ಸ್ಟಿಲ್ ನಾಟ್ ಆಪ್ರೇಷನಲ್. ಸೊ ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಕ್ಕೆ ದೆ ಲೆಟರ್ಸ್ ಇಲ್ಲಿ ಬಿಟ್ಟಾಗ ಯಾರೂ ಇಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ಎ ಪ್ರೈವೇಟ್ ಬೀಚ್. ನೀವು ನಿಮ್ಮ ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ ಜೊತೆ ಬಂದರೆ ಇಟ್ ಇಸ್ ಅ ಗ್ರೇಟ್ ಪ್ಲೇಸ್. ಲೆಟ್ ಮಿ ಟೆಲ್ ಯು. ಓಕೆ, ಇದೆಲ್ಲ ಜಾಗಗಳು ಬಂದು ನಿಮಗೆ ಕುಮಟಾ ಹತ್ರನೇ ಬರುತ್ತೆ, ವಿಚ್ ಐ ವಿಲ್ ಎಕ್ಸ್ಪ್ಲೇನ್. ಒಂದೇ ಒಂದು ಸ್ವಲ್ಪ ಕುಮಟಾಯಿಂದ ದೂರ ಬರುತ್ತೆ. ದಟ್ ಆಲ್ಸೋ ವಿಲ್ ಗೆಟ್ ಟು ನೋ ಅಬೌಟ್. ಬಟ್ ದ ಬೀಚ್ ಇಸ್ ಬ್ಯೂಟಿಫುಲ್. ಬಟ್ ಯು ವಿಲ್ ಸಿ ಲಾಟ್ ಆಫ್ ಡರ್ಟ್ ಆ್ಯಂಡ್ ಆಲ್ ದ್ಯಾಟ್, ವೇಸ್ಟ್ ಬಾಟಲ್ಸು ಅದು ಇದೆಲ್ಲ. ಇಲ್ಲಿಗೆ ಬಂದು ಗಲೀಜು ಮಾಡಿದವರಲ್ಲ, ಸಮುದ್ರದಲ್ಲಿ ಇಲ್ಲ ಬೇರೆ ಬೀಚಲ್ಲಿ ಎಸ್ತಿರ್ತಾರಲ್ಲ ಅದೆಲ್ಲ ಸಮುದ್ರ ತಗೊಂಡುಬಿಟ್ಟು ಏನು ಮಾಡಿದೆ, ವಾಪಸ್ ಎಸ್ಬಿಟ್ಟಿದೆ. ಎಸ್ಬಿಟ್ಟಿದೆ? ಈ ಬೀಚಲ್ಲಿ ಎಸ್ತಿದೆ, ಆಯಿತಾ. ಸೊ ಅದನ್ನು ಗಮನ ಇಟ್ಕೊಳ್ಳಿ. ಅನ್ಕೊಬೇಡಿ ನಾನು ಏನು ಮಾಡಿದೆ ಬಿಟ್ಬಿಟ್ಟು ಹೋಗ್ಬಿಟ್ಟೆ ಅನ್ಕೊಬೇಡಿ. ನೀವು ಎಲ್ಲ ಬಿಟ್ಟರು ವಾಪಸ್ ತಗೊಂಡು ಬಿಡ್ಕೊಂಡು, ಆಯಿತಾ. ಸೊ ಇಫ್ ಇಟ್ ಇಸ್ ರಿಯಲಿ ಕ್ಲೀನ್ ಯು ವಿಲ್ ಎಂಜಾಯ್ ಇಟ್ ಈವನ್ ಮೋರ್ ಈಸ್ ವಾಟ್ ಐ ವುಡ್ ವಾಂಟ್ ಟು ಟೆಲ್ ಯು. ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ದಿಸ್. ಯಾಕಂದರೆ ನನಗೆ ಅಕ್ಕಪಕ್ಕ ಏನೂ ಕಾಣ್ತಾ ಇಲ್ಲ. ಫಾರ್ ಸಿಂಪಲ್ ರೀಸನ್ ಇಸ್ ಇದು ಒಂಥರ ರೌಂಡ್ ಶೇಪಲ್ಲಿ ಈ ಬೀಚ್ ಇದೆ. ಬಟ್ ನನಗೆ ಎಷ್ಟೊಂದು ವಿಷಯ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಇದಕ್ಕಿಂತ ಮುಂಚೆ ವಿಷ್ಣು ತೀರ್ಥ ಅಂತ ಒಂದು ಟೆಂಪಲ್ಗೆ ಹೋಗಿ ನೋಡೋಣ, ಅದು ಫೋಟೋಗ್ರಾಫ್ಸಲ್ಲಿ ತುಂಬ ಚೆನ್ನಾಗಿತ್ತು. ಹೋದರೆ ಏನು ಮಾಡಿಬಿಟ್ಟಿದ್ದಾರೆ, 4 ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾನಪ್ಪ ಪುರೋಹಿತ, ಆಯಿತಾ. ನಾನು ಹೋಗಬೇಕಾಗಿದೆ ಆ್ಯಕ್ಚುಲಿ ಕಡಲೆ ವ್ಯೂ ಪಾಯಿಂಟ್ ಅಂತ. ಅಂದರೆ ಈ ಬೆಟ್ಟ ಇದೆಲ್ಲ, ಈ ಬೆಟ್ಟದ ಮೇಲಿಂದ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಎಷ್ಟು ಹುಡುಕಿದ್ರು ನನಗೆ ಗೂಗಲ್ ಕರ್ಕೊಂಡೇ ಹೋಗಲಿಲ್ಲ, ಆಯಿತಾ. ನಮ್ಗೆ ಆ ಕಡೆ ಕಾಣಿಸ್ತಿದೆಯಾ ಅದೇ ಕಡಲೆ ಬೀಚ್, ಆಯಿತಾ. ಕಡಲೆ ಅಂತಾರೆ ಏನಕ್ಕೆ ಗೊತ್ತಿಲ್ಲ, ಕಡಲೆ ಸಿಗುತ್ತೋ ಏನೋ, ಐ ಡೋಂಟ್ ನೋ ಅಬೌಟ್ ಇಟ್, ಆಯಿತಾ. ಬಟ್ ಇಟ್ ಲುಕ್ಸ್ ಲಾಂಗ್ ಬೀಚ್ ಇಸ್ ಸಚ್, ಆಯಿತಾ. ಸೊ ಐ ಹ್ಯಾವ್ ಲಾಸ್ಟ್ ಇನ್ ಡೈರೆಕ್ಷನ್ಸ್ ಎಲ್ಲ ಗೊತ್ತಾಗ್ತಿಲ್ಲ ನನಗೆ. ಬಟ್ ಐ ಓನ್ಲಿ ನೋ ಇಸ್ ದಿಸ್ ಇಸ್ ವೆಸ್ಟ್ ಅಂದರೆ ಆ ಕಡೆ ಈಸ್ಟು ಅಂದರೆ ನಾರ್ತ್. ಇವಾಗ ನಾವು ಲೆಫ್ಟಿಂದ ತಿರುಗಿಸಿದಿರುತ್ತಾ, ದಟ್ ವಿಲ್ ಬಿ ನಾರ್ತ್ ಅಂದರೆ ಟುವರ್ಡ್ಸ್ ಗೋಕರ್ಣ, ಟುವರ್ಡ್ಸ್ ಲುಕ್ ಎಟ್ ದಿಸ್ ಏನೋ ವಾಹಿನಿ ಯಾವುದೋ ಒಂದು ಬೀಚ್ ಅದು, ಆಯಿತಾ, ಪಕ್ಕದಲ್ಲಿದೆ, ಆಯಿತಾ. ಹೌ ಐ ಗಾಟ್ ಟು ನೋ ಇಸ್ ಅಲ್ಲಿಂದ ಒಬ್ಬ ಟ್ರೆಕ್ ಮಾಡಿಕೊಂಡು ಬಂದುಬಿಟ್ಟಿದ್ದ, ಆಯಿತಾ. ಹಿಂಗೆ ಈ ಕಡೆಯಿಂದ ಟ್ರೆಕ್ ಮಾಡಿಕೊಂಡು ಇದನ್ನು ಹತ್ಕೊಂಡು ಈ ಕಡೆ ಬಂದುಬಿಟ್ಟ. ಬಂದಾಗ ಅವನು ನನಗೆ ಹೇಳ್ದ, ನೀವು ಯಾಕೆ ಆ ಕಡೆ ಬೀಚ್ಗೆ ಹೋಗಬಾರ್ದು, ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ. ಅವನು ನನ್ನ ಕಾರ್ಲಿ ಕೂತ್ಕೊಂಡು ರೌಂಡ್ ಓಡಿಸ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿಗಿದ್ರೆ ಆ ಜಾಗ ನನಗೆ ಗೊತ್ತೇ ಆಗ್ತಿರಲಿಲ್ಲ, ಆಯಿತಾ. ಇಟ್ ಇಸ್ ಜಸ್ಟ್ ಬ್ಯೂಟಿಫುಲ್, ಆಯಿತಾ. ನಿಮ್ಮ ಫುಲ್ ರೈಟಲ್ಲಿ ಕಾಣಿಸ್ತು ಗೊತ್ತಾ. ಇಫ್ ಯು ನಾಟ್ ಸೀನ್ ದಟ್ ಈಸ್ ನಿಮ್ಮ ಕುಮಟಾ ಬೀಚ್, ಆಯಿತಾ. ಅಲ್ಲಿ ಕುಣ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು ನೀವು. ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಕ್ರೌಡ್ ಇರುತ್ತೆ, ಆಯಿತಾ. ಸೊ ಇವಾಗ ನಾವು ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. ಎಲ್ಲಿ ಆ ಬೀಚ್ ಅಂತ ಹೇಳಿದೆ ಗೊತ್ತಾ ನಿಮಗೆ, ಆ ಬೀಚ್ ಹೋಗೋಣವಾ. ಅದಕ್ಕಿಂತ ಮುಂಚೆ ಒಂದು ರೌಂಡ್ ಓಡಿಸ್ಕೊಂಡ್ಬಿಟ್ಟು ಒಂದು ಕ್ಯಾಪ್ಚರ್ ಮಾಡ್ಕೊಂಬರೋಣ. ಯಾಕಂದರೆ ಐ ವಾಂಟ್ ಟು ರಿಮೆಂಬರ್ ದಿಸ್ ದಟ್ ಐ ಕಮ್ ಹಿಯರ್ ಮಂಗಳೂರು ಬೀಚ್. ಓಕೆ, ಸೊ ಇಲ್ಲ ನಿಮಗೆ ಜಾಸ್ತಿ ರೆಸಾರ್ಟ್ ಸಿಗೋದಿಲ್ಲ ನಿಮಗೆ. ಸೊ ರೆಸಾರ್ಟ್ಸ್, ಹೋಮ್ ಸ್ಟೇ ಆ್ಯಂಡ್ ಆಲ್ ದ ಸ್ಟಫ್. ಸೊ ಜಸ್ಟ್ ಹ್ಯಾವ್ ಟು ವಾಚ್ ಔಟ್, ಆಯಿತಾ. 2-3 ಇರ್ಬೋದು, ಬಟ್ ಓವರ್ ಪ್ರೈಸ್ಡ್. ಐ ಡೋಂಟ್ ಲೈಕ್ ದ್ಯಾಟ್. ಓಕೆ, ಸೊ ಇವಾಗ ನಾವು ಹೊರಡೋಣ. ಹೇಳ್ದಲ್ಲ ನಾನು ಆ ಪಕ್ಕದ ಬೀಚ್ ಕರ್ಕೊಂಡು ಹೋಗ್ತೀನಿ ಅಂತ. 2 ಕಿಲೋಮೀಟರ್ ರೌಂಡ್ ಹೊಡ್ಕೊಂಡು ಬರಬೇಕು. ಬಂದರೆ ನಿಮಗೆ ದಿಸ್ ಇಸ್ ದ ವ್ಯೂ ನಿಮಗೆ ಗ್ರೀಟ್ ಮಾಡುತ್ತೆ. ಬ್ಯೂಟಿಫುಲ್, ಆಯಿತಾ. ಒನ್ ಥಿಂಗ್ ವಾಟ್ ಐ ಅಂಡರ್ಸ್ಟುಡ್ ವಾಸ್ ದಿಸ್ ಇಸ್ ಮೋಸ್ಟ್ಲಿ ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್ ಇಲ್ಲಿ. ಬಟ್ ದೇ ಆರ್ ವೆರಿ ಇಂಟ್ರೆಸ್ಟೆಡ್ ಇನ್ ಪ್ಲೇಯಿಂಗ್ ಕ್ರಿಕೆಟ್, ಆಯಿತಾ. ಅಲ್ಲಲ್ಲೇ ಜಾಗ ಮಾಡ್ಕೊಂಡ್ಬಿಟ್ಟು ಕ್ರಿಕೆಟ್ ಆಡ್ತಾರೆ, ಟೂರ್ನಮೆಂಟ್ಸ್ ಆಡ್ತಾರೆ. ಅದೆಲ್ಲ ಕ್ಯಾಪ್ಚರ್ ಮಾಡಲಿಲ್ಲ. ಫಸ್ಟ್ ಇದ್ದೆ ಬಟ್ ಕ್ಯಾಪ್ಚರ್ ಮಾಡಲಿಲ್ಲ. ಬಿಕಾಸ್ ಐ ಡೋಂಟ್ ನೋ ವಾಟ್ ಮೂಡ್ ಐ ವಾಸ್ ಇನ್ ಅಂತ. ಐ ವಾಸ್ ವೆರಿ ಡಲ್ ಟುಡೇ. ಓಕೆ, ಸೊ ಅದರಿಂದ ನಾನು ಕ್ಯಾಪ್ಚರ್ ಮಾಡಲಿಲ್ಲ. ಬಟ್ ದಿಸ್ ಇಸ್ ಅನದರ್ ಬೀಚ್. ಇದೇ ಬೀಚ್ ನೀವು ನೋಡಿದ್ರಲ್ಲ, ನೀವು ಡ್ರೋನ್ ಶಾಟಲ್ಲಿ ನೋಡಿದ್ರೆ ಅದ್ರ ಪಕ್ಕದಲ್ಲಿರೋದು. ಅದ್ರ ಪಕ್ಕದಲ್ಲೇ ನಿಮಗೆ ಕುಮಟಾ ಬೀಚ್ ಇರೋದು, ಆಯಿತಾ. ಅಲ್ಲೂ ಕರ್ಕೊಂಡು ಹೋಗ್ತೀನಿ. ವೆರಿ ಶಾರ್ಟ್ ಟೆಸ್ಟ್ ಹೋಗ್ತೀನಿ, ಆಯಿತಾ. ಸೊ ಇಲ್ಲೆಲ್ಲ ಯು ವಿಲ್ ನಾಟ್ ಬಿಲೀವ್, ದಿಸ್ ಇಸ್ ಅ ವೀಕ್ ಡೇ. ನಾನು ರೆಕಾರ್ಡ್ ಮಾಡ್ಬೇಕಾದ್ರೆ ಇಟ್ ಇಸ್ ಅ ಥರ್ಸ್ಡೇ. ಓಕೆ, ಸೊ ಥರ್ಸ್ಡೇಯಲ್ಲಿ ಆರಾಮಾಗಿ ಕೂತ್ಕೊಂಡು ದೇ ರಿಲ್ಯಾಕ್ಸ್. ದಿಸ್ ಇಸ್ ದ ಕುಮಟಾ ಬೀಚ್. ನಿಮ್ಗೆ ಹೇಳ್ದೆ ಅಲ್ಲ, ಇಟ್ ಇಸ್ ಅ ರಿಯಲಿ ಬಿಗ್ ಬೀಚ್. ಬಟ್ ಜನಗಳು ಸಂಜೆ ಹಂಗೆ ಬಂದರೆ ನೀವು, ಓಕೆ, ದಿಸ್ ಇಸ್ ಆಗನಾಶಿನಿ ರಿವರ್ ಅಂತ. ವ್ಯೂ ಪಾಯಿಂಟ್ ಹೇಳ್ದೆಲ್ಲ ಆಗನಾಶಿನಿ ರಿವರು ಹೋಗ್ಬಿಡೋಣ ನೋಡೋಣ ಅಂತ. ಹೋಗ್ತಾ ಐ ಅಂಡರ್ಸ್ಟುಡ್ ದಟ್ ಇಟ್ ಈಸ್ 1 ವೇ ಟಿಕೆಟ್. ಕಾರ್ಲ್ ಹೋಗೋರಿಗೆಲ್ಲ ಒಂದೇ ವೇ, ಅಂದರೆ ವಾಪಸ್ ಇದೇ ರೂಟಲ್ಲಿ ವಾಪಸ್ ಬರಬೇಕು ನೀವು ಟಿಲ್ ಕುಮಟಾ. ನಿಮ್ಗೆ ಎಲ್ಲೇ ಹೋಗ್ತೀನಿ ಅಂದರೂ ಕುಮಟಾಗೆ ನೀವು ಹೋಗಿದ್ದ ರೂಟಲ್ಲೇ ವಾಪಸ್ಸು ಬರಬೇಕು. ಅದನ್ನು ಹಾಕೊಳ್ಳಿ. ಮುಂದೆ ಕಾಣಿಸ್ತಾ ಇರುತ್ತೆ ನಿಮಗೆ ಆಗನಾಶಿನಿ ರಿವರ್, ಆಯಿತಾ. ಇಟ್ ಈಸ್ ಸೋ ಬ್ಯೂಟಿಫುಲ್, ಯು ವಿಲ್ ನಾಟ್ ಬಿಲೀವ್ ಇಟ್. ಇಲ್ಲಿ ಬಂದ್ರೇ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾವು ಲೆಟ್ ಅಸ್ ಗೋ. ನಮ್ಗೆ ರೈಟಲ್ಲಿ ಕಾಣಿಸ್ತಾ ಇರೋದೇ ಆಗನಾಶಿನಿ ರಿವರ್. ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಾ ಅದೇ ನಮ್ಮ ಸಮುದ್ರ ಸೇರ್ಕೊಳ್ತಾ ಇದೆ. ಬಟ್ ಇವಾಗ ನಿಮಗೆ ಇಲ್ಲಿರೋ ಮನೆಗಳೆಲ್ಲ ನೀವು ನೋಡಿದ್ರೆ, ಆಯಿತಾ, ಅವ್ರುಗಳಿಗೆ ಕುಡಿಯೋಕ್ಕೆ ಅದು ನಮ್ಮ ಕುಡಿಯೋ ನೀರಿಲ್ಲ.
ಅದು ಸಮುದ್ರ ನೀರು ಸೇರ್ಕೊಂಬಿಟ್ಟು ಸಾಲ್ಟ್ ವಾಟರ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನೀರಿಗೋಸ್ಕರ ಅಲ್ಲಿ ಶೋ ಯು. ಇಷ್ಟೊಂದು ಬೈಕ್ಸಲ್ಲಿ ಏನಕ್ಕಿದೆ ಅಂದ್ಕೊಂಡಿದ್ದೀರಾ? ನಾನೆಲ್ಲ ಫಂಕ್ಷನ್ ಅಂದ್ಕೊಂಡೆ. ನೋ, ಇಲ್ಲಿಂದ ಬೈಕ್ಸ್ ಬಿಟ್ಬಿಟ್ಟು ಏನು ಫಿಷರ್ಮೆನ್ ಎಲ್ಲ ಹೋಗ್ತಾರೆ. ಇಲ್ಲಿ ನೋಡಿ, ಟ್ಯಾಂಕರ್ ತೊಗೊಂಬಂದು ನೀರನ್ನ ತಗೊಳ್ಬೇಕು, ಕುಡಿಯೋಕ್ಕೆ ಅವ್ರಿಗೆ ಅಷ್ಟು ಕಷ್ಟ. ಸೊ ದಿಸ್ ಇಸ್ ದ ವ್ಯೂ ಪಾಯಿಂಟ್ ದಟ್ ಐ ವಾಸ್ ಟಾಕಿಂಗ್ ಟು ಯು ಅಬೌಟ್. ಆಗನಾಶಿನಿ ರಿವರ್ ಮೀಟಿಂಗ್ ದ ಓಷನ್. ಕೆನ್ ಯು ಸಿ ದಿಸ್? ಕಾಣಿಸಲ್ವಾ ದೂರದಲ್ಲಿ? ಐ ಡೋಂಟ್ ನೋ, ಸಮ ಮೂಡ್ ಬರಲಿಲ್ಲ ಫಾರ್ ಮೀ ಟು ಫ್ಲೈ ದ ಡ್ರೋನ್ ಆಲ್ಸೋ. ಕಾಣ್ತಾ? ಆ ಬೆಟ್ಟ ದಾಟ್ಬಿಟ್ರೆ ನೀವು ಗೋಕರ್ಣ. ನೀವು ಬೈಕಲ್ಲಿ ಹೋಗ್ತೀನಂದರೆ ನೀವು ಒಂದು ಚಿಕ್ಕ ಬ್ಯಾರೇಜ್ ಅಂತ ಬರುತ್ತೆ, ಅದರಲ್ಲಿ ನೀವು ಹಾಕ್ಬಿಟ್ರೆ ಬೈಕ್ನ ದಾಟ್ಬಿಡುತ್ತೆ. ನಮ್ಮ ಕಾರ್ ದಾಟಲ್ಲ. ಸೊ ಇವಾಗ ನಾನು ಗೋಕರ್ಣಗೆ ಹೋಗ್ಬೇಕಂದ್ರೆ ಇಲ್ಲಿಂದ 6 ಕಿಲೋಮೀಟ್ರಿಗೆ ಹೋದರೆ, ಈ ದಾಟ್ಬಿಟ್ರೆ ಸಾಕು 6 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ನಿಮಗೆ ಗೋಕರ್ಣ. ಬಟ್ ನಾವು ಕಾರ್ಲಿ ಆಗೋದಿಲ್ಲ, ಯಾಕಂದರೆ ಆ ಥರ ಬೋಟ್ಸ್ ಬ್ಯಾರೇಜಸ್ ಮಾಡ್ಕೊಂಡಿಲ್ಲ ಇನ್ನು. ಸೊ ಅದರಿಂದ ನೀವು 50 ಕಿಲೋಮೀಟ್ರ್ ಸುತ್ಕೊಂಡು ಹೋಗಬೇಕು. ದಟ್ ಈಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಐ ವಿಲ್ ಶೋ ಯು. ಇದೆಲ್ಲ ಬೈಕ್ಸ್ ಏನಕ್ಕೆ ಕಾಯ್ತಾ ಇರೋದು? ಆ ಬೋಟ್ ಬರುತ್ತಲ್ಲ, ಅದರಲ್ಲಿ ಇವ್ರು ಹಾಕ್ಕೊಂಡು ಆ ಕಡೆ ಹೋಗ್ತಾರೆ. ಆ ಕಡೆಯಿಂದ ಈ ಕಡೆ ಬಂದವರೆಲ್ಲ ಎವ್ರಿ ಹಾಫ್ ಆನ್ ಅವರ್ 1 ಟೈಮ್ ಬೋಟ್ ಬರುತ್ತೆ, ಹತ್ಕೊಂಡು ಹೋಗ್ಬಿಡ್ತಾರೆ. ಲುಕ್ ಎಟ್ ದಿಸ್ ಯಾರ್. ಸ್ವಲ್ಪ ಅವ್ರು ಹೇಳ್ತಾರೆ ದೊಡ್ಡ ಬೋಟ್ ಇಲ್ಲಿ ಮಾಡೋಕ್ಕಾಗಲಿಲ್ಲ ಫಸ್ಟ್ ಸಿಂಪಲ್, ಯಾಕಂದರೆ ರೈನಿ ಸೀಸನ್ ತುಂಬ ನೀರು ಬರುತ್ತಂತೆ, ಪವರ್ಫುಲ್. ಅದು ಬೋಟ್ ತಡ್ಕೊಳ್ಳೋ ಶಕ್ತಿ ಇಲ್ಲಂತೆ. ಸೊ ಆ ಒಂದು ಕಾರಣಕ್ಕೆ ಅನ್ಫಾರ್ಚುನೇಟ್, ವೆರಿ ಅನ್ಫಾರ್ಚುನೇಟ್. ಕಾರ್ಗಳು ಹೋಗೋಕ್ಕಾಗಲ್ಲ. ಗೂಗಲ್ ಹೇಳುತ್ತೆ ಹಿಂಗೆ ಹೋಗಿ ದಾಟ್ಬಿಡ್ತೀಯ ಅಂತ ಹೇಳುತ್ತೆ. ಎಷ್ಟು ಹೇಳೋದು ಗೂಗಲ್ ಮಾತು ಕೇಳಬೇಡಿ, ಚಾನ್ಸೇ ಇಲ್ಲ. ಯು ಗಾಟ್ ವಾಟ್ ಐಮ್ ಸೈಂಗ್, ದಟ್ ಈಸ್ ಇಟ್. ಆಯಿತಾ? ಈ ವ್ಯೂ ಪಾಯಿಂಟ್ ನೋಡ್ಕೊಂಡ್ರಲ್ಲ, ಇವಾಗ ನಾನು ನೆಕ್ಸ್ಟ್ ನಿಮಗೆ ಗೋಕರ್ಣಲ್ಲೇ ಸಿಗ್ತೀನಿ. ಗೋಕರ್ಣಗೆ ಹೋಗ್ಬಿಟ್ಟಿದ್ದೀನಿ, ಆದರೂ ಗೋಕರ್ಣಗೆ ಹೋಗುವ, ಯಾಕಂದ್ರೆ ಅವಾಗ ಡ್ರೋನ್ ಇರಲಿಲ್ಲ. ಸೊ ಹೊಸ ದಿನ ಎಲ್ಲಿ ಸಿಗ್ತೀನಿ ಅಂತ ಗೊತ್ತಾಯಿತು. ನೋಡಿದ್ರಾ? ಅದೇ ಸಮುದ್ರ. ಎಲ್ಲಿ ಸಿಗ್ತೀನಿ ಅಂತ ಗೊತ್ತಲ್ಲ, ಅಲ್ಲಿವರೆಗೆ ಏನು ಮಾಡಬೇಕು? ಸ್ಟೇ ಸೇಫು, ಸ್ಟೇ ಎಲ್ದಿ, ಸ್ಟೇ ಅಲೈವ್. ಬರ್ತೀನಿ ಪೀಪಲ್, ಬರಲಾ?